ಕನ್ನಡಿಗರೇ ನಮಸ್ಕಾರ. ನಾನು ಆರ್ ರವಿಗೌಡ, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ KRS ಪಕ್ಷ. ಇವತ್ತು ಈ ದಿನ ನಾವು ಮೈಸೂರಿನ ಪ್ರಾದೇಶಿಕ ಕಚೇರಿಯಲ್ಲಿ ಈ ಲೈವ್ ಬಂದಿರುವಂಥ ಉದ್ದೇಶ ಈಗಾಗಲೇ ನೋಡ್ಬೋದು. ರಾಜ್ಯದಲ್ಲಿ ಒಂದು ಸಂಚಲನೆ ಸೃಷ್ಟಿ ಮಾಡಿರುವಂಥ ಒಂದು ವಿಷಯ ಅಂತ ಹೇಳ್ಬೋದು. ಅದನ್ನು ನೋಡಿ ನಾವು ಈಗ ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಿರೋರು ನಗಬೇಕು ಅಳಬೇಕು ಅನ್ನೋದೊಂದು ನಮ್ಮಲ್ಲಿ ಸಂದೇಹ ಬಂದಿದೆ. ಅದನ್ನು ರಾಜ್ಯದ ಜನತೆಗೆ ಕೇಳೋಣ, ಏನಿದು ದೌರ್ಜನ್ಯನ ಅಥವಾ ಮಂತ್ರಿಗಿರಿನ ಅಧಿಕಾರದ ದರ್ಪಣ ಅನ್ನೋದನ್ನ ಏನಿದೆ ಸತ್ಯ ಅಸತ್ಯತೆಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾವು ಇವತ್ತು ಬಂದಿದ್ದೀವಿ. ಈಗಾಗಲೇ ನೋಡ್ಬೋದು, ನಮ್ಮ ಕಾರ್ಯಕರ್ತರು, ನಮ್ಮ ಪದಾಧಿಕಾರಿಗಳು ಕೆಲವೊಂದು ಇದನ್ನು ತೋರಿಸ್ತಾ ಇದ್ದಾರೆ ನಿಮಗೆ, ಕೆಲವೊಂದು ಹೈಲೈಟ್ಸ್ಗಳನ್ನ ಏನಾಗ್ತಿದೆ ಅನ್ನೋದನ್ನ ನೀವು ಮಾಧ್ಯಮಗಳನ್ನು ಕೂಡ ವರದಿ ಆಗ್ತಿದೆ. ಒಬ್ಬ ಮಂತ್ರಿ ಜನತಾ ದರ್ಶನವನ್ನ ಮಾಡ್ತಾನೆ. ಜನತಾ ದರ್ಶನವನ್ನ ಮಾಡಿ ಆ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಬಂದವ್ರನ್ನ ಕೊಡು ಪೇಪರ್ನ, ನೀನು ಹೋಗು ಅಂದ್ರೆ ಸ್ವಾಮಿ ಇವರು ಯಾವ ತರ ಅಂತಂದ್ರೆ ಜನತಾ ದರ್ಶನ ಅವರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೋಬೇಕು. ಅದನ್ನ ಬಿಟ್ಟು ಸಾರ್ವಜನಿಕ ಸಮಸ್ಯೆಗಳನ್ನ ಪ್ರಶ್ನಿಸೋದಿರಲಿ. ಯಾರು ಪ್ರಶ್ನಿಸ್ತಾರೆ ಅಂತ ಪೂರ್ವ ನಿಗ್ರಹವಾಗಿ ಪೂರ್ವಯೋಜಿತವಾಗಿ ಏನು ಅವರು ಅಂದ್ಕೊಂಡಿದ್ದಾರೆ ಅವರನ್ನ ಅಲ್ಲೇ ಆ ಸ್ಥಳದಲ್ಲೇ ಮಟ್ಟೆ ಹಾಕುವಂತ ಒಂದು ಪ್ರಸಂಗ ಇವತ್ತು ನಡೆಯಿತು. ಅದನ್ನ ಈಗ ತುಮಕೂರಲ್ಲಿ ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಏನಿದ್ರು ಅವರ ಬಳಿಗೆ ನಮ್ಮ KRS ಪಕ್ಷದ ಹಿರಿಯ ಸದಸ್ಯರು ಮತ್ತೆ ಎಲ್ಲ ರೀತಿಯಲ್ಲೂ ಒಂದು ಭ್ರಷ್ಟಾಚಾರ ವಿರುದ್ಧ ಹೋರಾಟಗಳಲ್ಲಿ ಹೆಸರುವಾಸಿಯಾದಂಥವ್ರು ಹೋಗಿ ನಮ್ಮ ಸಮಸ್ಯೆ ಇದೆ ಸ್ವಾಮಿ, ನೀವು ಕೇಳಬೇಕು, ಒಂದು 2 ನಿಮಿಷ ನಮಗೆ ಸಮಯಾವಕಾಶ ಕೊಡಿ, ಬೆಳಗ್ಗೆಯಿಂದ ನಾವು ಕಾದಿದ್ದೀವಿ ಅಂತ ಕೆಲವೊಂದು ಮನವಿಯನ್ನ ಮಾಡಿದ್ರು ಕೂಡ ಕೊಡು ಹೋಗು ಹೊರಗಡೆ. ಇದು ಪ್ರಜಾಪ್ರಭುತ್ವ. ಒಬ್ಬ ನಾಗರಿಕ, ಕನ್ನಡಿಗ, ಭಾರತೀಯ ಪ್ರಜೆ ಒಬ್ಬ ಏನಿದೆ ಎಲ್ಲ ಜವಾಬ್ದಾರಿಗಳನ್ನ ಸಾರ್ವಜನಿಕರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕೆ ಬಂದಂಥವ್ರನ್ನ ನಡೆಸ್ಕೊಳ್ಳುವಂಥ ರೀತಿ ಆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಈಗಾಗಲೇ ವಿಚಾರಗಳು ಏನಾಗ್ತಿದೆ, ಏನು ನಡೀತು ಅಂತೇಳಿ ವಿಡಿಯೋ ಮಾಡೋದು ಇವ್ರಿಗೆ KRS ಪಕ್ಷದ ಸದಸ್ಯರು, ಅಧಿಕಾರಿಗಳಿಗೆ, ಮಂತ್ರಿಗಳಿಗೆ, ಮುಖ್ಯವಾಗಿ ಪೊಲೀಸ್ ಇಲಾಖೆಯವರಿಗೆ ವಿಡಿಯೋ ಮಾಡಿದ್ರೆ ಎಲ್ಲಿಲ್ಲದ ಒಂದು ಜಿಗುಪ್ಸೆ ಬರುತ್ತೆ. ಏನಕ್ಕೆ ಅಂತಾನೆ ಕಾಣಿ. ಯಾಕಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಪಕ್ಷ ಒಂದು ಸಂಗತಿಯನ್ನ ಪಾರದರ್ಶಕವಾಗಿ ಪ್ರಶ್ನೆ ಮಾಡಿದ್ರೆ ವಿಡಿಯೋ ಮಾಡಿದ್ರೆ ಇವ್ರಿಗೆ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಒಂದು ಫೇಸ್ಬುಕ್ ಲೈವ್ ಬಂದು ನಾವೇನು ಅವ್ರ ಖಾಸಗಿ ಸ್ಥಳಗಳಿಗೆ ಹೋಗಿದ್ವಾ ಸ್ವಾಮಿ, ಅಥವಾ ಅವರ ನಮ್ಮ ಖಾಸಗಿ ವಿಷಯಗಳನ್ನ ಮಾತಾಡೋಣ ಬನ್ನಿ ಅಂತ ಕರೆದಿದ್ವಾ, ನೀವು ವಿಡಿಯೋಗೆ ಎದುರ್ತಿರಲ್ಲ, ಏನಕ್ಕೆ ಕೇಳಿದೀವಿ ನಾವು, ಈ ತರದೊಂದು ಸಮಸ್ಯೆ ಇದೆ ಸ್ವಾಮಿ, ಜನತಾ ದರ್ಶನ ಕರೆದಿದ್ದೀರ, ಬಂದು ನಾವು ಮಾತಾಡಬೇಕು, 2 ನಿಮಿಷ ಅವಕಾಶ ಕೊಡಿ ಅಂತೇಳಿ ಕೇಳೋದಕ್ಕೆ ಪೊಲೀಸ್ ಇಲಾಖೆಯನ್ನೇ ಹಿಂದೆ ಬಿಟ್ಟು ಅವ್ರನ್ನ ನೋಡ್ಬೋದು ನೀವು. ಒಂದು ಏನು ಮುಲಾಜಿಲ್ದೇನೆ ಯಾವುದೋ ಒಬ್ಬ ಅಪರಾಧಿನ ಕರ್ಕೊಂಡೋಗಿ ಏನೋ ಒಂದು ತಪ್ಪು ಮಾಡಿದ್ದಾರೆ ಇವರು, ತೆಗ್ದು ಒಂದು ಆಚೆಗೆ ಹಾಕಿ ಅಂತ ಒಂದು ಇದು ಬ್ರಿಟಿಷರ ದರ್ಪ ನೋಡಿರ್ಬೋದು ನೀವು. ಚಲನಚಿತ್ರಗಳನ್ನ ನೋಡಿದಂಗೆ ನಮ್ಗೆ ನೆನಪಾಯ್ತು. ತೆಗೆದು ಆಚೆಗೆ ತಳ್ಳಿ ಇವ್ರನ್ನ ವಿಡಿಯೋ ಮಾಡೋದು ನಿಲ್ಸು ಅಂತ ಏಕವಚನದಲ್ಲಿ ಮಾತಾಡ್ತಿರಲ್ಲ. ಯಾಕೆ ನಿಮ್ಗೆ ಇಷ್ಟೊಂದು ಜಿಗುಪ್ಸೆ, ಯಾಕೆ ನಿಮ್ಗೆ ಇಷ್ಟೊಂದು ಅಸಹಕಾರ? ದಾವಣಗೆರೆಯಲ್ಲಿ ಆದಂಥ ಒಂದು ಧಾರವಾಡದಲ್ಲಿ ಆದಂಥ ಪಾಪ ಅವರು ವಿದ್ಯಾರ್ಥಿಗಳ ಒಂದು ಸ್ಟ್ರೈಕ್ ಆಗಿರ್ಬೋದು, ಮತ್ತೆ ನಿಮ್ಮ ಮಾನ್ಯ ಸಚಿವರು ಗೃಹಲಕ್ಷ್ಮಿ ಹಣವನ್ನು ನುಂಗಾಕಿದ್ದಂಥ ಮಾಧ್ಯಮಗಳು ವರದಿ ಮಾಡಿದೆ. ರಾಜ್ಯಪಾಲರ ಭಾಷಣಗಳಿಗೆ ನೀವು ಅಡ್ಡಿಪಡಿಸಿದ್ರೆ ಒಂದು ಪಾರದರ್ಶಕ ವರದಿಯನ್ನು ಕೊಡೋದಕ್ಕೆ ಇಷ್ಟೊಂದು ಸಂವಿಧಾನಾತ್ಮಕವಾಗಿ ರಾಜ್ಯದಲ್ಲಿ ಎಲ್ಲ ಒಂದು ಸಂವಿಧಾನಕ್ಕೆ ಆಶಯಗಳಿಗೆ ಉಲ್ಟಾ ನಡೀತಿದ್ರು ನೀವು ಕೇಳೋಲ್ಲ, ಪೊಲೀಸ್ ಇಲಾಖೆಯನ್ನು ಬಳಸಲ್ಲ, ನಿಮ್ಮ ಅಧಿಕಾರ ಬಳಸಲ್ಲ. ಯಾಕಂದ್ರೆ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡಿದೀವಿ, ಅವರು ಉನ್ನತ ಸ್ಥಾನದಲ್ಲಿದ್ದಾರೆ ಪರಮೇಶ್ವರ್ ಅವರು, ಅವರಿಗೆ ಸಾಮಾಜಿಕ ಮಾಧ್ಯಮಗಳು ಕೊಟ್ಟಂತ ಬಿರುದು ಗೊತ್ತಿಲ್ಲ ಮಂತ್ರಿ. ಒಬ್ಬ ಗೊತ್ತಿಲ್ಲ ಮಂತ್ರಿ ಇದಕ್ಕಿಂತ ಇನ್ನೇನು ಹೇಳ್ತಾನೆ ಹೇಳಿ? ಸಾರ್ವಜನಿಕರು ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಅವರು ಗೊತ್ತಿಲ್ಲ ವಿಡಿಯೋ ಮಾಡಬೇಡಿ. ಹೆಚ್ಚು ಅಂತಂದ್ರೆ ಇನ್ನೇನು, ನಾವೊಂದು 5 ವರ್ಷ ಅಧಿಕಾರ ಕೊಟ್ಟಿದ್ದೀವಿ ಕನ್ನಡಿಗರು, ನಮ್ಮ ನತದೃಷ್ಟನೋ ನಮ್ಮ ದಡ್ತನೋ ಇದಕ್ಕೆ ಏನೋ ಹೆಚ್ಚಿಗೆ ನಾನು ಹೇಳೋದಕ್ಕೆ ಇಷ್ಟ ಆಗ್ತಿಲ್ಲ. ಗೊತ್ತಿಲ್ಲದಿರೋ ಮಂತ್ರಿ ಗೊತ್ತಿಲ್ಲದಿರೋ ಕೆಲಸಗಳನ್ನೇ ಮಾಡ್ತಾರೆ. ಇದನ್ನ ನೀವು ಸಾರ್ವಜನಿಕರು ಗಮನಿಸಬೇಕು. ಆ ಮುಖಾಂತರ ನೀವು KRS ಪಕ್ಷ ಏನು ಸಾರ್ವಜನಿಕರ ಹಿತಾಸಕ್ತಿಗಳನ್ನ ಕಾಪಾಡೋದಕ್ಕೆ ಏನು ಕ್ರಮಗಳನ್ನು ವಹಿಸಿಕೊಂಡಿದೆ ಅದನ್ನ ದಯವಿಟ್ಟು KRS ಪಕ್ಷವನ್ನ ಬೆಂಬಲಿಸಿ. ಈ ರೀತಿ ನಾನು ಸಮಾಜಕ್ಕೆ ಕರೆ ಕೊಡುವಂತ ಉದ್ದೇಶ ಏನು ಅಂತಂದ್ರೆ, ಮುಖ್ಯವಾದ ವಿಚಾರ, ಇವರು ಎಷ್ಟೇ ದರ್ಪ ದೌರ್ಜನ್ಯಗಳನ್ನ ಮಾಡಲಿ, ಕಾನೂನಿನ ಕಟ್ಕಟೆಯಲ್ಲಿ ನಮ್ಮನ್ನ ತಂದು ನಿಲ್ಲಿಸ್ಲಿ, ಆದ್ರೆ ಇವರಿಗೆ ಕೊನೆಗಾಗಿರೋದು ಸೋಲೆ, ಈ ಪ್ರಸಂಗಕ್ಕೂ ಆಗೋದು ಕೂಡ ಸೋಲೆ. ದಯವಿಟ್ಟು ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಜನಸಾಮಾನ್ಯರು. ಈಗಾದ್ರೆ ಎಚ್ಚೆತ್ಕೊಳ್ಳಿ, ಇಲ್ಲ ಅಂದ್ರೆ ನಮ್ಮ ಮೇಲೆ ಆಗ್ತಿರುವಂತ ದಬ್ಬಾಳಿಕೆ, ನಮ್ಮ ಮೇಲೆ ಆಗ್ತಿರುವಂತ ಅನ್ಯಾಯಗಳು ಈಗಾಗಲೇ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಆಗ್ತಿದೆ. ಇದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗುತ್ತೆ ಅನ್ನೋದು ವಿಚಾರ ಏನು ಅದು ಗುಟ್ಟಾಗೋದಿಲ್ಲ. ಆದ್ರಿಂದ ಎಲ್ಲರೂ ಅರ್ಥ ಮಾಡ್ಕೋಬೇಕು. KRS ಪಕ್ಷವನ್ನ ಈ ಅಧಿಕಾರಿ ವರ್ಗ, ಭ್ರಷ್ಟ ರಾಜಕಾರಣಿಗಳು ಎಷ್ಟೇ ಮುಲಾಜಿಲ್ಲದೆ ತುಳಿಲಿಕ್ಕೆ ಪ್ರಯತ್ನ ಪಟ್ಟರು, ನಾವು ಫಿನಿಕ್ಸ್ ನಂತೆ ಎದ್ದು ಬರ್ತೀವಿ ಅನ್ನೋ ಸಂದೇಶವನ್ನು ಈ ಮೂಲಕ ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ, ತಮ್ಮ ಅನಿಸಿಕೆಗಳನ್ನ ಹೇಳ್ಕೋಬೇಕು ಅಂತೇಳಿ ನಾಗರಾಜ್ ಅವರು, ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಕನ್ನಡಿಗರೇ. ಇಷ್ಟೊತ್ತು ನಮ್ಮ ಕಾರ್ಯದರ್ಶಿಗಳು ಮಾತಾಡಿರುವಂಥದ್ದು
ಬಹಳ ಒಂದು ತುಂಬ ಅದ್ಭುತವಾದ ಮಾತುಗಳು. ನಮಗೆ ಪರಮೇಶ್ವರ್ ಕಂಡ್ರೆ ಗೊತ್ತಿಲ್ಲ, ನಿಜವಾಗ್ಲೂ ಆ ಮನುಷ್ಯನಿಗೆ ಏನೂ ಗೊತ್ತಿಲ್ಲ. ನಾವು ಗೃಹ ಸಚಿವರು ಮಾಡಿರೋದು ಒಂದು ದಡ್ಡತನ, ನಮ್ಮೆಲ್ಲರ ಕನ್ನಡಿಗರ ಒಂದು ದೌರ್ಭಾಗ್ಯ ಅಂತ ಹೇಳಲು ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಇವತ್ತು ನಮ್ಮ KRS ಪಾರ್ಟಿಯ ಉಪಾಧ್ಯಕ್ಷರಾದ ಸೋಮಸುಂದರ್ ಅವ್ರನ್ನ ಏಕಾಏಕಿ ಅರೆಸ್ಟ್ ಮಾಡ್ತಾರೆ. ಯಾತಕ್ಕೆ? ಅವ್ರು ಏನ್ ಮಾಡಿದ್ರು ಅಲ್ಲಿ ಹವಾಲವನ್ನ ಸ್ವೀಕರಿಸೋ ಸಂದರ್ಭದಲ್ಲಿ ಏನೋ ಅವ್ರಿಗೆ ಒಂದು ಮನವರಿಕೆ ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಅವರು ಒಂದು ವಿಡಿಯೋ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲ ವಿಡಿಯೋದವ್ರು ಅಲ್ಲಿದ್ರು, ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಮ್ಮವ್ರು ಏನ್ ಮಾಡಿದ್ರು? ನಮ್ಮವ್ರು ಮಾಡಿದ್ರು ಏನ್ ಮಾಡಿ ತಪ್ಪು ಮಾಡಿದ್ದಾರೆ? ಒಂದು ಮಾಧ್ಯಮದಗೋಸ್ಕರ ಒಂದು ವಾಟ್ಸಪ್ ಅಲ್ಲಿ ಅಥವಾ ಒಂದು ಫೇಸ್ಬುಕ್ ಅಲ್ಲಿ ನಾವು ಲೈವ್ ತಗೊಳ್ಬೇಕಾದ್ರೆ ಏನ್ ಮಾಡಿದ್ವಿ? ಅವಾಚ್ಯ ಶಬ್ದಗಳನ್ನು ಬೈದಿದ್ರ ನಮ್ಮ ಉಪಾಧ್ಯಕ್ಷರು? ಇಲ್ಲ. ಇಲ್ಲ ಬೇರೆ ಏನಾದ್ರೂ ನಿಮಗೆ ಅಪವಾದ ಮಾಡಿದ್ರ? ಇಲ್ಲ. ನಿಮ್ಗೊಂದು ಪತ್ರಿಕೆ ಕೊಡುವಂತ ಸಂದರ್ಭದಲ್ಲಿ, ಹವಾಲು ಕೊಡುವಂತ ಸಂದರ್ಭದಲ್ಲಿ ನೀವು ಏಕವಚನ ಬಳಸಿರಂತಂದ್ರೆ ನೀವು ಆ ಸ್ಥಾನಕ್ಕೆ ಲಾಯಕ್ಕಿಲ್ಲ. ಯಾಕಂದ್ರೆ ಯಾವುದೇ ಕೇಳಿದ್ರು ಗೊತ್ತಿಲ್ಲ, ಯಾವುದೇ ಕೇಳಿದ್ರು ಗೊತ್ತಿಲ್ಲ. ಇವತ್ತು ಬೇಕಾದಷ್ಟು ನಡೀತಾ ಇದೆ, ಅನ್ಯಾಯಗಳು ನಡೀತಾ ಇದೆ ಸಮಾಜದಲ್ಲಿ, ಕರ್ನಾಟಕದಲ್ಲಿ ದಲಿತರ ಮೇಲೆ ಅನ್ಯಾಯ ನಡೀತಾ ಇದೆ. ಅದನ್ನು ಪ್ರಶ್ನೆ ಮಾಡುತ್ತೆ ನಿಮ್ಗೆ ಯಾವುದೇ ರೀತಿ ಇದಿಲ್ಲ, ನಿಮ್ಗೆ ಬಾಯ ಇಲ್ಲ, ನಿಮ್ಗೆ ಕೇಳಿದ್ರೆ ಗೊತ್ತಿಲ್ಲ, ಏನೋ ಒಂದು ಕೊಲೆ ಆಗ್ಲಿ ಗೊತ್ತಿಲ್ಲ. ಅಂದ್ರೆ ನೀವು ಯಾವ ರೀತಿ ಸ್ವಾಮಿ ನೀವು? ಅಂದ್ರೆ ನಿಮ್ಮ ಸಮಾಜ ಜನಗಳಿಗೆ, ಸಮಾಜ ಜನಕ್ಕೂ ನ್ಯಾಯ ಕೊಡಿಸೋದು ನೀವು ಆಹಾರ ಅಲ್ಲ, ಕರ್ನಾಟಕ ಜನತೆಗೆ ನ್ಯಾಯ ಕೊಡಿಸೋದು ಆಹಾರ ಅಲ್ಲ ನೀವು. ಮತ್ತೆ ನೀವು ಯಾವ ರೀತಿ ಮಂತ್ರಿಗಳು ನೀವು? ಬರೀ ನಿಮ್ಮ ಅಧಿಕಾರವನ್ನ ಉಪಯೋಗಿಸಿಕೊಂಡು ಚೆನ್ನಾಗಿ ಮೋಜು ಮಸ್ತಿ ಮಾಡುವಂತ ಅಧಿಕಾರ ಮಾತ್ರ ಬೇಕು ನಿಮ್ಗೆ ಅಷ್ಟೇ. ಕನ್ನಡಿಗರ ಇದು ಬೇಕಾಗಿಲ್ಲ ನಿಮ್ಗೆ, ಕನ್ನಡಿಗರ ಏಳಿಗೆ ಬೇಕಾಗಿಲ್ಲ, ಬಡ ಜನರ ಏಳಿಗೆ ಬೇಕಾಗಿಲ್ಲ, ಕನ್ನಡಿಗರ ಸಮಸ್ಯೆಗಳು ನಿಮಗೆ ಬೇಕಾಗಿಲ್ಲ. ನಿಮ್ಗೇನು ಪ್ರತಿದಿನ ನಿಮ್ಮ ಮುಂದೆ ಮನೆ ಮುಂದೆ ಬರಬೇಕು, ನಿಮ್ಮನ್ನು ನೋಡ್ಬೇಕು. ನಿಮ್ಮನ್ನು ನೋಡ್ಬೇಕಾದ್ರೆ ಮಹಾರಾಜರು ಬೇಕು ನೋಡಬಹುದು, ಆದ್ರೆ ನಿಮ್ಮನ್ನು ನೋಡೋಕೆ ಬಹಳ ಕಷ್ಟ ಆಗ್ತದೆ. ಯಾವುದೇ ಕೇಳಿದ್ರು ಗೊತ್ತಿಲ್ಲ 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 ಅಂತ ಈ ಪದ ಬಿಟ್ರೆ ನೀವು ಈ ಕರ್ನಾಟಕ ಗೃಹ ಸಚಿವರಿಗೆ ಯಾವುದೇ ಕಾರಣಕ್ಕೂ ಲಾಯ್ಕಿಲ್ಲ ಅಂತ ನನ್ನ ಮಾತು ಹೇಳಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂತಂದ್ರೆ ದಯವಿಟ್ಟು ನಮ್ಮ ಕನ್ನಡಿಗರೇ ನೋಡಿ, ಇವತ್ತು ಈ ಸರ್ಕಾರ ನೋಡಿ, ಇವತ್ತು ಕರ್ನಾಟಕ ಸರ್ಕಾರ ಏನು ಮಾಡ್ತಿದೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡಿಗರನ್ನ, ನಮ್ಮ ಕನ್ನಡ ಬಡ ಮಕ್ಕಳನ್ನ ಶಾಲೆಗಳನ್ನು ಮುಚ್ಚಿಸುವ ಪರಿಸ್ಥಿತಿಗಳು ಆಗ್ತಿದೆ. ಇದಕ್ಕೆಲ್ಲ ಅವ್ರ ಗಮನ ಇಲ್ಲ. ಉದ್ಯೋಗದ ಮೇಲೆ ಗಮನ ಇಲ್ಲ ಇವರಿಗೆ, ಯಾವುದೇ ರೀತಿಯಾದ ಗಮನ ಇಲ್ಲ ಇವರಿಗೆ. ಹೇಳ್ಬೇಕಾದ್ರೆ ಖಂಡಿತವಾಗಿ ನಮಗೆ ನಾಚಿಕೆ ಆಗುತ್ತೆ. ಇಂಥ ಸರ್ಕಾರಗಳಿಗೆಲ್ಲ ನಾವೆಲ್ಲ ಓಟ್ ಹಾಕಿದ್ವಿ, ನಾನು ಕೂಡ ಹಾಕ್ಬಿಟ್ಟೆ, ಗೊತ್ತಿಲ್ಲದೆ ಹಾಕ್ಬಿಟ್ಟಿದ್ದೀನಿ. ಇವತ್ತು ಅರ್ಥ ಮಾಡ್ಕೊಂಡಿದ್ದೀನಿ ಯಾವ ಪಕ್ಷ ಬಂದ್ರೆ ಇವತ್ತು ಒಳ್ಳೇದು ನಮ್ಮ ಕರ್ನಾಟಕಕ್ಕೆ. ಇವತ್ತು ನಮ್ಮ ಪಕ್ಷ ಪ್ರತಿಯೊಬ್ಬರನ್ನ, ಯಾವುದೇ ಅಧಿಕಾರ ಆಗಿರ್ಲಿ, ಪೊಲೀಸ್ ಅಧಿಕಾರ ಆಗಿರ್ಲಿ, ಸಾರ್ವಜನಿಕ ಅಧಿಕಾರಿ ಆಗಿರ್ಲಿ, ಖಾಸಗಿ ಅಧಿಕಾರಿ ಆಗಿರ್ಲಿ, ಸರ್ಕಾರಿ ಅಧಿಕಾರ ಆಗಿರ್ಲಿ, ನಾವು ಏಕವಾಗಿ ಪ್ರಶ್ನೆ ಮಾಡ್ತೀವಿ, ಪ್ರತಿಯೊಬ್ಬರನ್ನ ಪ್ರಶ್ನೆ ಮಾಡ್ತೀವಿ. ಇವತ್ತು ನಮ್ಮ KRS ಪಾರ್ಟಿನ ನೋಡಿದ್ರೆ ಎಲ್ಲರಿಗೂ ಒಂಥರ ಅಲರ್ಜಿ. ಯಾಕೆ ಅಂತ ಎಲ್ಲಿ ಪ್ರಶ್ನೆ ಮಾಡ್ತಾರೆ? ನಾವು ವಿಡಿಯೋ ಮಾಡೋದೇ ತಪ್ಪ? ಹೈಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ, ಎಲ್ಲಿ ಬೇಕಾದ್ರೂ ವಿಡಿಯೋ ಮಾಡ್ಬೋದು ಅಂತ ಹೇಳಿದೆ. ನಾವು ಅನಧಿಕವಾಗಿ ಏನೋ ವಿಡಿಯೋ ಮಾಡ್ತಿಲ್ವಲ್ಲ, ನೇರವಾಗಿ ನೀವು ಏನು ಮಾಡ್ತೀರೋ ಅಂತಕ್ಕದ್ದು, ನಾವೇನು ಮಾಡ್ತೀರೋ ಅಂತಕ್ಕದ್ದು ನೇರವಾಗಿ ನಾವು ಮಾಡ್ತಾ ಇದ್ದೀವಿ ವಿಡಿಯೋನ. ನಾವೇನಾದ್ರೂ ದುರಾಡಳಿತವಾಗಿ ದುರುದ್ದೇಶವಾಗಿ ನಾವು ಮಾಡೋದಾಗಿದ್ರೆ ಅದಕ್ಕೆ ನಾವು ಒಪ್ಕೊಂತೀವಿ. ನಾವು ಕಾನೂನು ಏನಿದೆ, ಕೋರ್ಟ್ ಏನಿದೆ ಅದಕ್ಕೆ ನಾವು ಒಪ್ಕೊಂತೀವಿ. ಆದರೆ ನೀವು ಹೇಳ್ತಿರೋ ಪರಮೇಶ್ವರೇ, ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ, ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗಲ್ಲ, ನಿಮ್ಮ ಪಕ್ಷಕ್ಕೆ ಒಳ್ಳೇದಾಗಲ್ಲ. ಕನ್ನಡಿಗರೇ ಕೈ ಮುಗಿದು ನಾವು ಬೇಡ್ಕೊಳ್ತಾ ಇದ್ದೀವಿ, ಇನ್ಮೇಲೆ ಆದ್ರೂ ಎಚ್ಚೆತ್ತುಕೊಳ್ಳಿ. ನಮ್ಮ ಕರ್ನಾಟಕನ ಉಳಿಸಬೇಕು. ನಮ್ಮ ಕನ್ನಡಿಗರು ನಮ್ಮ ಕರ್ನಾಟಕವನ್ನ, ನಮ್ಮ ಕನ್ನಡ ಜನರನ್ನ, ಉದ್ಯೋಗವನ್ನ, ಯುವಕರು ಉಳಿಸುವಂತ ಸಂದರ್ಭಗಳು ನಮ್ಗೆ ಒದಗಿ ಬಂದಿದೆ. ದಯವಿಟ್ಟು ನಾ ಇನ್ನೂ ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ. ದಯವಿಟ್ಟು ಈ ಸಮಯದಲ್ಲಿ ನಮ್ಮ ಸೋಮಸುಂದರ್ ಅವ್ರನ್ನ ನಾವು ಬಿಡಿಸ್ಕೊಂಡು ಗೊತ್ತಿದೆ, ಬಂದೇ ಬರ್ತಾರೆ. ಅದಕ್ಕಾಗಿ ದಯವಿಟ್ಟು ಗೃಹ ಮಂತ್ರಿಯವರಿಗೆ ಧಿಕ್ಕಾರವಿರಲಿ, ಗೃಹ ಮಂತ್ರಿಯವರಿಗೆ ಧಿಕ್ಕಾರವಿರಲಿ, ಗೃಹ ಮಂತ್ರಿಯವರಿಗೆ ಧಿಕ್ಕಾರವಿರಲಿ, ಪರಮೇಶ್ವರ್ ಅವರಿಗೆ ಧಿಕ್ಕಾರ ಇರಲಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ